ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ದಾಖಲಿಸಿ ಅಭೂತಪೂರ್ವ ಸಾಧನೆ ಮಾಡಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಯೋಗೇಶ್ ಕೃಷ್ಣಪ್ಪ ತಿಳಿಸಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿನಿ ಚಂದನಾ ಆರ್ ಅವರು 600ಕ್ಕೆ 593 ಅಂಕಗಳನ್ನು ಗಳಿಸುವ ಮೂಲಕ ಕಾಲೇಜಿಗೆ ಪ್ರಥಮ ಸ್ಥಾನ ತಂದಿರುವುದಲ್ಲದೆ ರಾಜ್ಯಕ್ಕೆ 7ನೇ ಶ್ರೇಣಿ ಪಡೆದು ಸಂಸ್ಥೆಯ ಕೀರ್ತಿ ಹೆಚ್ಚಿಸಿದ್ದಾರೆ. ಇವರು ಅರ್ಥಶಾಸ್ತ್ರ, ಲೆಕ್ಕಶಾಸ್ತ್ರ ಹಾಗೂ ಗಣಕಶಾಸ್ತ್ರ ವಿಷಯಗಳಲ್ಲಿ ತಲಾ 100ಕ್ಕೆ 100 ಅಂಕಗಳನ್ನು ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಎಬ್ಸಿಬಾ ಜೋವಿಸ್ ಎಸ್ 585 ಅಂಕಗಳನ್ನು ಪಡೆದು ಕಾಲೇಜಿಗೆ ದ್ವಿತೀಯ ಸ್ಥಾನ. ಅರ್ತಿ ಕುಮಾರಿ ವಿಜ್ಞಾನ ವಿಭಾಗದಲ್ಲಿ 93% ಅಂಕಗಳೊಂದಿಗೆ ಪ್ರಥಮ ಸ್ಥಾನ. ಒಟ್ಟು 17 ವಿದ್ಯಾರ್ಥಿಗಳು ಶ್ರೇಷ್ಠ ದರ್ಜೆ ಡಿಸ್ಟಿಂಕ್ಷನ್ ಹಾಗೂ 62 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿವಿಧ ವಿಷಯಗಳಲ್ಲಿ ಒಟ್ಟು 28 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಯೋಗೇಶ್ ಕೃಷ್ಣಪ್ಪ, ವಿದ್ಯಾರ್ಥಿಗಳ ನಿರಂತರ ಪರಿಶ್ರಮವೇ ಈ ಯಶಸ್ಸಿಗೆ ಕಾರಣ. ಕಾಲೇಜಿನಲ್ಲಿ ಕಳೆದ 10 ವರ್ಷಗಳ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ವಿಶೇಷ ತರಬೇತಿ ನೀಡಿದ್ದು ಹಾಗೂ ಜೆಇಇ, ನೀಟ್ ಪರೀಕ್ಷೆಗಳಿಗೆ ಪೂರಕವಾಗಿ ಬೋಧನೆ ಮಾಡಿದ್ದು ಈ ಸಾಧನೆಗೆ ಪೂರಕವಾಯಿತೆಂದರು. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆಯೇ ಕಾಲೇಜು ಆವರಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಆಡಳಿತ ಮಂಡಳಿಯವರು ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ವತ್ಸಲ, ಪ್ರಾಚಾರ್ಯ ಅಮರೇಂದ್ರ ಶರ್ಮಾ ಹಾಗೂ ಉಪಪ್ರಾಚಾರ್ಯ ಪ್ರವೀಣ್ ಕುಮಾರ್ ಹಾಜರಿದ್ದರು. ನಾವಿಬ್ಬರು ಹೆಣ್ಮಕ್ಳು ಅಂತ ಆಡ್ಕೊಂಡವ್ರ ಮುಂದೆ ನನ್ನ ಮಕ್ಕಳಿಬ್ಬರು ಗಂಡು ಮಕ್ಳ ಥರ ಬದುಕ್ತಾ ಇದ್ದಾರೆ ಅಣ್ಣ. ಇವತ್ತು ತುಂಬ ನನಗೆ ಹೆಮ್ಮೆ ಆಗುತ್ತೆ. ನನಗೆ ಇವತ್ತು ನನ್ನ ಮಗಳಿಬ್ಬರು ಬೋರ್ಡಲ್ಲಿ ಬಂದಿದ್ರು, ನನಗೆ ಅದೇ ಸಾಕು. ನನಗೊಂದು ಫ್ಯಾಮಿಲಿ ಎಲ್ಲ ನಾನು ಹೆಣ್ಮಕ್ಳು ಅಂತ ಇದ್ದಾರೆ. ನನ್ನ ಮಕ್ಕಳಿಬ್ಬರು ಇವತ್ತು ನನಗೆ ಮುಂದೆ ಬಂದಿದ್ದಾರೆ, ಅಷ್ಟೇ ಖುಷಿ ನನಗೆ. ನಾನು ಯಾವತ್ತೂ ನನ್ನ ಮಕ್ಕಳ ಮೇಲೆ ಕೃಷ್ಣಪ್ಪ ಸರ್ ಆಶೀರ್ವಾದ ಇರಲಿ ಅಂತ ಬೇಡ್ಕೊತೀನಿ. ನನ್ನ ಮಗಳು 10th ದೊಡ್ಡ ಮಗಳು ಪರ್ಸೆಂಟೇಜ್ ಬಂದಿದ್ದು ಈ ಸ್ಕೂಲಲ್ಲಿ ಶಾರದಾ ವಿದ್ಯಾಮಂದಿರದಲ್ಲಿ. ಈಗ ಇಂಟರ್ನ್ಯಾಷನಲ್ ಬಂದಿದ್ದಾರೆ ಚಿಕ್ಕ ಮಗಳಿವರು. ಸ್ಕೂಲ್ ತುಂಬ ಚೆನ್ನಾಗಿದೆ. ನಮ್ಗೆ ಕೃಷ್ಣಪ್ಪ ಸರ್ ಇದ್ದಾಗ ನಾನು ತುಂಬ ಪರಿಚಯ. ನಾನು ಇಲ್ಲೇ ಕೆಲಸ ಮಾಡ್ತೀನಿ. ನಮ್ಮ ಮಕ್ಕಳಿಬ್ಬರು ಬೋರ್ಡಲ್ಲಿ ಬಂದಿದ್ದಾರೆ. ಯಾವತ್ತೂ ನನ್ನ ಮಕ್ಕಳು ಎಷ್ಟೇ ಮುಂದೆ ಹೋಗಿರೋ ಯೋಗೇಶ್ ಸರು, ಕೃಷ್ಣಪ್ಪ ಸರು, ಇಲ್ಲಿರೋ ಟೀಚರ್ಸು, ಅಶೋಕ್ ಸರು ಮತ್ತು ಎಲ್ಲರೂ ವಿದ್ಯಾಮಂದಿರದ ಟೀಚರ್ಸ್ ಆಗಲಿ, ಇಲ್ಲಿ ಕಾಲೇಜಲ್ಲಿ ಟೀಚರ್ಸ್ ಆಗಲಿ ಎಲ್ಲರೂ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯೋಗೇಶ್ ಸರ್ ಅಷ್ಟೇ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರವೀಣ್ ಸರು, ಶರ್ಮಾ ಸರು ಎಲ್ಲರೂ ಮಾಡಿದ್ದಾರೆ ಸರ್. ಮೇಲೆ 86 ಅಂಕಗಳು ಪಡೆದಿದ್ದಾರೆ. ತುಂಬ ಖುಷಿ ಆಗುತ್ತೆ. ಟೀಚರ್ಸು, ಮಾಸ್ಟ್ರು, ಶರ್ಮಾ ಸರು, ಪ್ರವೀಣ್ ಸರು, ಯೋಗೇಶ್ ಸರು, ಕೃಷ್ಣಪ್ಪ ಸರ್ ಎಲ್ಲ ತುಂಬ ಚೆನ್ನಾಗಿ ಪರಿಚಯ ಇರೋ ನಮಗೆ. ನಮ್ಮ ಮಕ್ಕಳೆಲ್ಲ ಶಾರದಾ ವಿದ್ಯಾಮಂದಿರದಿಂದ ಈಗ ಶಾರದಾ ಇಂಟರ್ನ್ಯಾಷನಲ್ ಓದಿದ್ದಾರೆ ಮಗಳು. ತುಂಬ ಖುಷಿ ಆಗುತ್ತೆ ಸರ್. I would like to thank you, the management especially, because we were clueless when we were out of other school, and when we were joining the school we were clueless and we were like how it's going to be, but unbelievable. It was very supportive from all the management, especially when I give any suggestion, anything to the management, immediately Sarma sir and Praveen sir, they take it as a positive and they won't take it as a negative, and they have done so many improvements as well in the management. And I felt the security for the girls, especially my daughter, every time she'll come and say, sir will call us as amma. Amma is something like the mother, so they have treated the students as a mother. Okay, they are daughters, so the safety wise it's really very good, I can say. And education wise, of course we all saw the results. It was very good. I encourage everyone, my colleagues, neighbors and everyone to join here as well. So it was really very good, I can say. And the fees wise also, they gave a very good discount for the students who scored good marks and everything. So in that way also they helped me a lot. So thank you again for Sharda College. ಎಲ್ಲರಿಗೂ ನಮಸ್ಕಾರ. ನಾನು ಯೋಗೇಶ್, ಅಧ್ಯಕ್ಷರು ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು ಅತ್ತಿಬೆಲೆ. ಈ ದಿನ ಇವತ್ತಿಗೆ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗಿ ಸರಿಸುಮಾರು 7 ವರ್ಷಗಳಾಗಿರುತ್ತೆ. 7 ವರ್ಷ ನಿರಂತರವಾಗಿ ಅತ್ತಿಬೆಲೆಗೆ ಹೈಯೆಸ್ಟ್ ರಿಸಲ್ಟ್ಸ್ನ ಪ್ರೊವೈಡ್ ಮಾಡ್ಕೊಂಡು ಬಂದಿರ್ತೀವಿ. ಇವತ್ತಿಗೂ ನಮ್ಮ ಶಾಲೆಯಲ್ಲಿ ಅತ್ತಿಬೆಲೆಗೆ ಇವತ್ತಿಗೂ ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ನಮ್ಮದೇ ಹೈಯೆಸ್ಟ್ ಮಾರ್ಕ್ಸ್ ಆಗಿರ್ತದೆ. ಒಂದು ಹುಡುಗಿ ಬೈ ನೇಮ್ ಚಂದನ ಅಂತೇಳಿ ಇವತ್ತು 99% ಸ್ಕೋರ್ ಮಾಡಿರೋಂಥದ್ದು. ಅತ್ತಿಬೆಲೆವರೆಗೂ ಇದೇ ಹೈಯೆಸ್ಟ್ ನಿಂತಿರೋವಂಥದ್ದು. ಆಮೇಲೆ ಅದು ಹೊರತುಪಡಿಸಿ 17 ಜನ ಡಿಸ್ಟಿಂಕ್ಷನ್ಸು ತಗೊಂಡಿರ್ತಾರೆ. ಆಮೇಲೆ ಅದರಲ್ಲಿ 62 ಫಸ್ಟ್ ಕ್ಲಾಸ್ ಬಂದಿರ್ತದೆ. 28 ಜನ ಮಕ್ಕಳು 100ಕ್ಕೆ 100% ಅಂಕಗಳನ್ನ ಪಡೆದಿರ್ತಾರೆ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಲ್ಲಿ. ಇದೆಲ್ಲಕ್ಕೂ ಸಪೋರ್ಟ್ ಮಾಡಿದಂಥ ಪೇರೆಂಟ್ಸ್ ಇರ್ಬೋದು, ಆಮೇಲೆ ಇದಕ್ಕೆ ಶ್ರಮಪಟ್ಟಂಥ ನಮ್ಮೆಲ್ಲ ಟೀಚರ್ಸ್ಗೆ ನಮ್ಮ ಕಡೆಯಿಂದ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಶುಭಾಶಯಗಳು. ಅದೇ ರೀತಿ
ನೋಡಿ ನಾವು ಯಾವತ್ತೂ ಒಂದು ಮಾತು ನಾನು ಯಾವತ್ತೂ ಇದನ್ನು ಪದೇ ಪದೇ ಹೇಳ್ಬೇಕಂತೇಳಿ ಬಯಸ್ತೀನಿ. ಯಾವುದೇ ಒಂದು ಶಾಲೆ ಇರ್ಬೋದು ಅಥವಾ ಕಾಲೇಜಲ್ಲಿರ್ಬೋದು, ಹೈಯೆಸ್ಟ್ ಮಾರ್ಕ್ಸ್ ಯಾರಾದರೂ ತೆಗೆದಿದ್ರೆ ಅದು ಫಸ್ಟ್ ಕ್ರೆಡಿಟ್ ಬಂದು ಅದು ಮಕ್ಕಳಿಗೆ ಸೇರ್ತದೆ. ಆ್ಯಕ್ಚುಲಿ ಮಕ್ಕಳಿಗೆ ಯಾವುದೇ ಒಂದು ಶಾಲೆ ಇರ್ಬೋದು ಅಥವಾ ಟೀಚರ್ಸ್ ಇರ್ಬೋದು, ಮಕ್ಕಳನ್ನೆಲ್ಲರನ್ನೂ ಒಂದೇ ರೀತಿ ಪರಿಗಣಿಸ್ತಾರೆ, ಒಂದೇ ರೀತಿಯ ಪಾಠ ಪ್ರವಚನ ಎಲ್ಲ ನಡೀತದೆ. ಬಟ್ ಹೈಯೆಸ್ಟ್ ತೆಗಿತೇಳ ಒಂದು ಹುಡುಗಿ ಅಂತೇಳಿದ್ರೆ ಅಥವಾ ಒಂದು ಹುಡುಗ ತೆಗಿತೇನೆ ಅಂತೇಳಿದ್ರೆ ಅದು ಅವಳ ಅಥವಾ ಅವನ IQ, ಆವಾಗ ಅವಳೊಂದು ಡಿಸಿಪ್ಲಿನ್ನು, ಅವಳೊಂದು ತುಡಿತ, ಅವೆಲ್ಲನೂ ಕಾರಣಭೂತರಾಗಿರ್ತದೆ. ಹಂಗಾಗಿ ಮೊದಲನೇದಾಗಿ ಆ ಕ್ರೆಡಿಟ್ ಹೋಗ್ಬೇಕಾಗಿರೋದು ನಮ್ಮ ಮಕ್ಕಳಿಗೆ, ಎರಡನೇದಾಗಿ ಆ ಕ್ರೆಡಿಟ್ ಸಲ್ಲಬೇಕಾಗಿರೋದು ಪೇರೆಂಟ್ಸ್ಗೆ. ಏನಕ್ಕೆ ಎಷ್ಟೋ ಜನ ಶ್ರಮಿಕ ವರ್ಗದವರು ನಮ್ಮ ಪೇರೆಂಟ್ಸ್ಗಳಿದ್ದಾರೆ. ಅವ್ರ ಬೆವರು ಸುರಿಸಿ ತಮ್ಮ ಮಕ್ಕಳಿಗೆ ಒಳ್ಳೆ ಕಂಫರ್ಟ್ ಝೋನ್ ಕೊಡೋದ್ರ ಜೊತೆಗೆ ಅವರಿಗೆ ಬೇರೆ ಸಪ್ಲಿಮೆಂಟ್ಸು, ಟ್ಯೂಷನಿಂದ ಅವ್ರಿಗೆ ಬೇಕಾಗಿರೋ ಮೆಟೀರಿಯಲ್ಸಿಂದ ಇವೆಲ್ಲ ಪ್ರೊವೈಡ್ ಮಾಡಿ ಕೊಟ್ಟಿರ್ತಾರೆ. ಇವತ್ತು ನಾವು 6 ಗಂಟೆವರೆಗೂ ಸ್ಪೆಷಲ್ ಕ್ಲಾಸಸ್ ಮಾಡ್ತಾಯಿರ್ತೀವಿ. ಸಂಜೆ ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ. ಮಕ್ಕಳನ್ನ ಡ್ರಾಪ್ ಮಾಡೋದಿರ್ಬೋದು, ಕರ್ಕೊಂಡೋಗೋದಿರ್ಬೋದು, ಅವ್ರ ಸೆಕ್ಯೂರಿಟಿಗೆ ಅಂತಲೇ ಅವ್ರ ಜೀವನ ಎಷ್ಟೋ ಮೀಸಲಿಟ್ಟಿರ್ತಾರೆ, ಸ್ಪೆಷಲಿ 10th ಮತ್ತು 2nd PUಗೆ. ಹಂಗಾಗಿ 2ನೇ ಕಾರಣಭೂತರು ನಮ್ಮ ಪೇರೆಂಟ್ಸ್ ಆದರೆ, 3ನೇ ಕಾರಣಭೂತರು ನಮ್ಮ ಟೀಚರ್ಸ್ ಆಗಿರ್ತಾರೆ. ಏನಕ್ಕೆ ಅವರು ನಮ್ಮ ಟೀಚರ್ಸ್ಗಳು ಸಮೇತ ಸಂಡೇ ಸಮೇತ ಕೆಲಸ ಮಾಡಿರ್ತಾರೆ. ಈವ್ನಿಂಗ್ 6 ಗಂಟೆವರೆಗೂ ಅವೈಲೇಬಲ್ ಇದ್ದರು ಪ್ರತಿ ದಿನವೂ. ಅವರಿಗೆ ಬೇಕಾಗಿರೋ ಎಲ್ಲ ಮಾಹಿತಿಗಳ ಜೊತೆಗೆ ಎಷ್ಟೋ ವರ್ಷಗಳ ಕ್ವಶನ್ ಪೇಪರ್ಸು, ಸುಮಾರು 10 ವರ್ಷಗಳ ಕ್ವಶನ್ ಪೇಪರ್ಸ್ನ ಡಿಸ್ಕಸ್ ಮಾಡಿರ್ತೀವಿ. ಅವ್ರಿಗೇನೇ ಡೌಟ್ಸ್ ಇದ್ದರೂ ಪ್ರತಿಯೊಂದನ್ನು ಸಾಲ್ವ್ ಮಾಡಿ ಕೊಡೋದಕ್ಕೆ ವ್ಯವಸ್ಥೆ ಆಗಿರ್ತದೆ. ಹಂಗಾಗಿ ನಮ್ಮ ಟೀಚರ್ಸ್ ಪಾತ್ರನೂ ಅತಿ ಹೆಚ್ಚಿರ್ತದೆ. ಬಟ್ ಈ ರೀತಿ ನಾವು ಸೆಗ್ರಿಗೇಟ್ ಮಾಡ್ಕೋಬೇಕಾಗುತ್ತೆ. ಕೊನೆಯದಾಗಿ ಮ್ಯಾನೇಜ್ಮೆಂಟು ನಿಮ್ಗೆ ಒಳ್ಳೆ ಆ್ಯಂಬಿಯನ್ಸ್ ಮಾತ್ರ ಪ್ರೊವೈಡ್ ಮಾಡ್ಬೋದು. ಬಟ್ ಇವತ್ತು ನಮ್ಮ ಮಕ್ಕಳಿಗೆ ಯಾರೆಲ್ಲ ಇವತ್ತು ಹೈಯೆಸ್ಟ್ ಸ್ಕೋರ್ ಮಾಡಿರ್ತಾರೆ ಅವ್ರಿಗೆ ಇನ್ನೊಮ್ಮೆ ಶುಭಾಶಯ ಹೇಳ್ತಾ, ಆಮೇಲೆ ನಮ್ಮೆಲ್ಲ ಪೋಷಕರಿಗೆ ನಮ್ಮಲ್ಲಿ ಇಟ್ಟಿರುವಂಥ ಪ್ರೀತಿ ವಿಶ್ವಾಸಕ್ಕೆ ಇನ್ನೊಂದು ಸತಿ ನಮಸ್ತಾ. ಥ್ಯಾಂಕ್ ಯು ವೆರಿ ಮಚ್. ಯಾವತ್ತೂ ಶಾರದಾ ಸಮೂಹ ಸಂಸ್ಥೆಗಳು ಯಾವತ್ತೂ ರಾಕಿಂಗ್ ಆಗೇ ಇರ್ತದೆ. ನಮ್ಮ ಮಕ್ಕಳು ಇದೇ ರೀತಿಯಿಂದ ಉತ್ತಮವಾದ ರಿಸಲ್ಟ್ ಕೊಡ್ತಾ ಇರಲಿ ಅಂತ ನಾನು ಕೋರ್ತಾ ಶಾರದಾಂಬೆಯಲ್ಲಿ ಇನ್ನೊಂದು ಸತಿ ಮನವರಿಕೆ ಮಾಡ್ಕೊಂತ ಥ್ಯಾಂಕ್ ಯು ವೆರಿ ಮಚ್. Firstly, I would like to extend my thanks to my parents, due to whom I have got this much score. Really, my parents are my inspiration to do this. And next, I would like to thank to Praveen sir, due to whom I have entered to this beautiful college. And I would like to thank to all my lecturers, specifically mentioning Swati ma'am, Kasturi ma'am, Lakshmi ma'am and Girija ma'am. Swati ma'am was handling 2 subjects, economics and business. Really, ma'am has given ma'am's 100%. Even ma'am has spent ma'am's personal time to clear all my doubts. Thank you so much, ma'am. I would like to thank to CS ma'am, Kasturi ma'am. Even ma'am has also motivated me and inspired me. Thank you so much. Even English ma'am also motivated me and cleared all my doubts. Thank you, ma'am. And even I would like to thank to my Kannada teacher, Girija ma'am. Thank you so much, ma'am. 3 subjects: economics, computer science, accountancy. I secured 593 out of 600 and 88.83%. Dr. Sharma sir, truly my inspiration. He may not be my teacher, but always guided me, motivated me and inspired me. Thank you so much, sir. And to thank our chairman sir, Yogesh sir. Thank you so much, sir. Myself, Hepzibah. I've secured 98%, 585 out of 600. Glory to God. First of all, I would like to thank my Almighty Lord for helping me and giving me strength. Then I would like to thank all my teachers who supported us, who taught us many things, who are with us, who helped us, providing all the necessary facilities, being with us, supporting us and treating us like their own children, giving us all the opportunities to success. And I also would like to thank Yogesh sir for always being there and helping us. And I would also like to thank my parents. Their constant support and their constant encouragement helped me a lot to score good marks. So I would like to thank everyone. ದ್ವಿತೀಯ PUC ಪರೀಕ್ಷೆಯಲ್ಲಿ ಚೆನ್ನಾಗಿ ಫಲಿತಾಂಶವನ್ನು ಪಡೆದಿದ್ದೇನೆ. ಇಂದು ನನಗೆ ಯಾರ್ಯಾರು ಆಶೀರ್ವಾದ ಮಾಡಿದಿರೋ ಎಲ್ಲರಿಗೂ ಧನ್ಯವಾದಗಳು. ನನ್ನ ಬೆನ್ನೆಲುಬಾದ ನನ್ನ ತಂದೆ ತಾಯಿಗಳು ಮತ್ತು ನನ್ನ ಟೀಚರ್ಸ್ಗಳಿಗೆ ಧನ್ಯವಾದಗಳು. ನಾನಿಲ್ಲಿ ಬರೋದಕ್ಕೆ ಕಾರಣ ನಮ್ಮಪ್ಪ ನಮ್ಮ ಎಲ್ಲರಿಗೂ ಧನ್ಯವಾದಗಳು. ಶಾರದಾ ಕಾಲೇಜ್ ತುಂಬ ಸಪೋರ್ಟ್ ಮಾಡಿದೆ ಇಷ್ಟು ಬರೋದಕ್ಕೆ. I secured 578 out of 600, 96.33%. I have secured 509 out of 600, that is 85%, which is I'm very satisfied with my percentage. Firstly, I would like to thank my parents who have supported me through the difficult times. And next thing is that
through my difficult times, doubts, and lecturers have been very helpful to me. So I would like to thank Mr. Yogesh, the chairman of the Sharda Group of Institutions, who have been given us affordable environment to provided a good education. And then the main thing is that I would like to thank my friends also who have helped me a lot. And thank you for everyone, lecturers, friends, and my parents. Thank you. I have secured a very good percentage of 93 in science combination of PCMB, and I would like to thank all the faculties, our teachers, my parents, everyone for this. It was possible only with the support of my parents and my teachers. Thank you so much. ನಾನು ಶರ್ಮಾ ಸರ್ಗೆ, ಪ್ರವೀಣ್ ಸರ್ಗೆ, ಯೋಗೇಶ್ ಸರ್ಗೆ ಮತ್ತು ನಮ್ಮೆಲ್ಲ ಲೆಕ್ಚರರ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಸಪೋರ್ಟ್ ಇಲ್ದಿರ ನಾನು ಇಷ್ಟು ರ್ಯಾಂಕ್ ಸ್ಕೋರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ನಾನು ಯಾವಾಗಲೂ ಸ್ಟಡಿ ಮಾಡಿರಲಿಲ್ಲ ಸರ್. ಲಾಸ್ಟ್ 3 ಮಂತಲ್ಲಿ ಸೀರಿಯಸ್ಸಾಗಿ ಸ್ಟಡಿ ಮಾಡಿದೆ, ಸೊ ಸ್ಕೋರ್ ಮಾಡಿದೆ. ಕಾಲೇಜ್ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ನಾನು ಸ್ಟಡೀಸಲ್ಲೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ಟೀಚರ್ಸು, ಮ್ಯಾನೇಜ್ಮೆಂಟ್ ಎಲ್ಲ. ಸೊ ನಾನು ಸಜೆಸ್ಟ್ ಮಾಡ್ತೀನಿ ಇಲ್ಲಿ ಜಾಯ್ನ್ ಆಗೋಕ್ಕೆ. And Sharma sir and Praveen sir for giving for motivating me and supporting me, and they gave on the very good facility in this college. I would thank for all. Sharda International PU College, Attibille, Manchanahalli Road. Since 7 years we are running the college, and every year we are getting the first rank in Attibille, as well as we are getting the best result in Anekal. And our college is, we are having science and commerce in our college. In both science nalli matte commerce nalli, both eradu stream nalli we are getting the best percentage, best marks and 100% results. And every parent and every student is very happy about the college. And in our college more than 80% of the students girls we are providing the high security and high safety. That's why girls parents tumba vishwas ಇದೆ ನಮ್ಮ ಕಾಲೇಜ್ ಹತ್ರ, ನಮ್ಮ ಚೈರ್ಮನ್ ಯೋಗೇಶ್ ಸರ್ ಹತ್ರ ಮತ್ತು ನಮ್ಮ ಹತ್ರ. And we are very happy to get very good result ಈ ವರ್ಷ 2026 second PU ರಿಸಲ್ಟ್ನಲ್ಲಿ we got 99% to the Chandana student. And we are very happy to announce that. And she secured 3 subjects 100 out of 100. Remaining subjects she got 95, 98 and 99, and we are very happy about that. And we got better result than other colleges. Actually total 190 students attempt ಮಾಡಿದ್ರು exam. Second PU exam 119 students attempt ಮಾಡಿದ್ರು. ಅದರಲ್ಲಿ 17 students got distinctions, and out of 100 out of 100 we got 28 students got 100 out of 100 in the subjects, and 99 out of 100 46 students got. And 100% of the students they have passed, and they are very happy parents are. And we are trying to do the best. Next level only we are going to go to the next level, and with the support of our Yogesh sir, and a new building he is constructing, a very big new building for the especially college, and he is starting a indoor stadium, outdoor stadium. And I think it is the biggest area wise, if you see, it is the biggest college in the entire Anekal itself, including the indoor, outdoor, and facilitating the sports, entertainment activities, and academic, and all the way all around 360 degrees we are giving the best to the students. Thank you. Compared to other colleges, our fees also very less, affordable fees. ಜಾಸ್ತಿ ಫೀಸ್ ತಗೊಂಡಲ್ಲ, we are taking less fees, and we are providing the better quality of coaching and best teachers, dedicated teachers. Even teachers are available ಸಂಡೇ ಸಮೇತ ಟೀಚರ್ಸ್ ಕಾಲೇಜಿನಲ್ಲಿ ಇರ್ತಾರೆ. And teachers are always teachers are available to the students, and they are giving the better education, and they are treating the students like their own son and daughter. And parents have a lot of confidence in our college. And with the support of our chairman Yogesh sir, and with the blessings of our Krishnappa sir, we are running the college. And our chairman sir Yogesh sir is giving a lot of support, and he is like a own brother. He is giving a lot of support to us. And with his support and with the blessings of Krishnappa sir, we are running the college. And thank you very much for all the parents and students trusting us. And in our college we are giving the coaching for JEE, NEET. And last year we got more than 60% of the students go JEE rank ಮತ್ತು CET rank ಬಂದಿದೆ, ಮತ್ತು 50% of the students ಮೆಡಿಕಲ್ ಹೋಗಿದೆ ಎಲ್ಲರೂ. So we are giving special coaching for JEE and NEET with a less fees. So I request all the parents and the students utilize the opportunity and join in the college. And admissions are open for the 2026-27. Thank you very much, and thank you very much for our Yogesh sir, and with the blessings of our Krishnappa sir. Thank you.